ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ನಟಿ ರನ್ಯಾ ರಾವ್ಗೆ ಸಹಕೈದಿಗಳ ಕಾಟ ಅಂತೆ. ಸೊ ಇದರಿಂದ ಬೇಸತ್ತ ರನ್ಯಾ ರಾವ್ ನನ್ನ ಬ್ಯಾರಕ್ಕನ್ನು ಬದಲಾಯಿಸಿಕೊಡಿ ಅಂತಂದ್ಬಿಟ್ಟು ಸಿಬ್ಬಂದಿ ಹತ್ರ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರಂತೆ. ಈ ಮಧ್ಯೆ ರನ್ಯಾ ರಾವ್ ಅವರು ಜೈಲಿನಲ್ಲಿ ಫುಲ್ ಟೈಮ್ ಲೈಬ್ರರಿನಲ್ಲೇ ಇರ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಹಾಗಾದರೆ ಹೇಗಿದೆ ರನ್ಯಾ ರಾವ್ ಅವರ ದಿನಚರಿ ಜೈಲಿನಲ್ಲಿ ಅಂತ ನೋಡೋಣ ಬನ್ನಿ. ನಟಿ ರನ್ಯಾ ರಾವ್ಗೆ ಮಹಿಳಾ ಕೈದಿಗಳ ಕಿರಿಕ್, ಸಹ ಕೈದಿಗಳ ಕಾಟಕ್ಕೆ ಬೇಸತ್ತ ಚಿನ್ನದ ಚೋರಿ, ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡುವಂತೆ ರಿಕ್ವೆಸ್ಟ್. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದು ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟಿ ರನ್ಯಾ ರಾವ್ಗೆ ಜೈಲಿನಲ್ಲಿ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಿದೆಯಂತೆ. ಮೊದಮೊದಲು ಜೈಲು, ಅಲ್ಲಿನ ಊಟ ಸೆಟ್ ಆಗದೆ ಪರದಾಡಿದ್ರು. ಆನಂತರ ದಿನ ಕಳೆದಂತೆ ಅದ್ ಹೇಗೋ ಜೈಲಿನ ವಾತಾವರಣ, ಅಲ್ಲಿನ ಊಟ, ಅಲ್ಲಿನ ಸಿಬ್ಬಂದಿ ವರ್ತನೆಗೆ ಒಗ್ಗಿಕೊಂಡಿದ್ದಾರೆ. ಇನ್ನೇನು ಎಲ್ಲ ಸರಿಯಾಯ್ತು ಅಂತ ಅಂದುಕೊಳ್ಳೋ ಹೊತ್ತಿಗೆ ರನ್ಯಾ ರಾವ್ ಇರುವ ಜೈಲಿನ ಬ್ಯಾರಕ್ನಲ್ಲಿ ಮಹಿಳಾ ಕೈದಿಗಳ ಕಾಟ ಶುರುವಾಗಿದೆಯಂತೆ. ನಟಿ ರನ್ಯಾ ರಾವ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಹಿಳಾ ಸಹ ಕೈದಿಗಳಿಂದಲೇ ಕಿರುಕುಳ ಆಗ್ತಿದೆಯಂತೆ. ಮಹಿಳಾ ಬ್ಯಾರಕ್ನಲ್ಲಿರುವ ಸಹ ಕೈದಿಗಳು ರನ್ಯಾ ರಾವ್ಗೆ ಚಿನ್ನದ ಕಳ್ಳಿ, ಏನ್ ಸಮಾಚಾರ, ಹೇಗಿದೆ ಜೈಲು ಅಂತ ಹೀಯಾಳಿಸಿ ಮಾತನಾಡ್ತಿದ್ದಾರಂತೆ. ಇದರಿಂದ ನೊಂದ ನಟಿ ರನ್ಯಾ ರಾವ್ ಜೈಲಿನ ಸಿಬ್ಬಂದಿ ಬಳಿ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡ್ತಿದ್ದಾಳಂತೆ. ರನ್ಯಾ ರಾವ್ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಬೇರೊಂದು ಬ್ಯಾರಕ್ಗೆ ಶಿಫ್ಟ್ ಮಾಡೋಕೆ ಸಿದ್ಧತೆ ನಡೆಸಿದ್ದಾರಂತೆ. ಇನ್ನು ರನ್ಯಾ ರಾವ್ ಜೈಲಿನಲ್ಲಿ ಬಹುತೇಕ ಲೈಬ್ರರಿಯಲ್ಲೇ ಕಾಲ ಕಳೆಯುತ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿವೆ. ಒಟ್ನಲ್ಲಿ ಬಿಂದಾಸ್ ಆಗಿ ದೇಶ ವಿದೇಶ ಅಂತ ಸುತ್ತಾಡ್ಕೊಂಡು ಐಷಾರಾಮಿಯಾಗಿ ಬದುಕಿದ್ದ ರನ್ಯಾ ಈಗ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಬದುಕ್ತಿರೋದು ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತಿದೆ ಅಂತಿದ್ದಾರೆ ಜೈಲಾಧಿಕಾರಿಗಳು. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.